ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಶಾಂತಿಯುತ ಮತದಾನ, ಘಟಾನುಘಟಿ ನಾಯಕರು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾವಣೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ನಾಯಕರು. ಚಿಕ್ಕಬಳ್ಳಾಪುರದಲ್ಲಿ ಶಾಂತಿಯುತ ಮತದಾನ, ದಾಖಲೆ ಮತದಾನ ಮಾಡಿದ ಲೋಕಸಭಾ ಕ್ಷೇತ್ರದ ಜನತೆ, ಸಾಲಿನಲ್ಲಿ ನಿಂತು ಮತದಾನ ಮಾಡಿದ ಜನ. ಹಾಲಿ ಮತ್ತು ಮಾಜಿ ಶಾಸಕರಿಂದ ಒಂದೇ ಬೂತಿನಲ್ಲಿ ಮತದಾನ, ಕುಟುಂಬ ಸಮೇತ ಬಂದು ಮತದಾನ ಮಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರದ ಮತಗಟ್ಟೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭೇಟಿ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಲೆ ಇದೆ ಎಂದ ರಕ್ಷಾ, ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲುವ ವಿಶ್ವಾಸ. ವಾರ್ತೆಗಳ ವಿವರ. ಮೂಲ ಸೌಕರ್ಯಗಳಿಗೆ ಒತ್ತಾಯಿಸಿ ಅಲ್ಲಲ್ಲಿ ಮತದಾನ ಬಹಿಷ್ಕಾರ, ಕೆಲವು ಕಡೆ ನಕಲಿ ಮತದಾನ ಆರೋಪ, ಹಲವು ಪ್ರದೇಶಗಳಲ್ಲಿ ಆಸೆ ಆಮಿಷಗಳನ್ನು ಒಡ್ಡಿದ ಆರೋಪಗಳ ನಡುವೆಯೂ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ನಡೆದ ಮತದಾನ ಬಹುತೇಕ ಶಾಂತಿಯುತವಾಗಿ ನೆರವೇರಿದ್ದು, ಘಟಾನುಘಟಿ ನಾಯಕರು ಕುಟುಂಬ ಸಮೇತ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ ಘಟನೆಗಳು ರಾಜ್ಯದ ಬಹುತೇಕ ಕಡೆ ನಡೆದಿದೆ. ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಂದಗತಿಯಲ್ಲಿ ಸಾಗಿದ್ರು ಮಧ್ಯಾಹ್ನದ ನಂತರ ಮತದಾನ ಬೇರುಸಿನಿಂದ ಸಾಗಿತ. ಇನ್ನು ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ದೇವಿಗುಂಟೆ ಗ್ರಾಮದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ವೈಫಲ್ಯವಾಗಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥರು ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರೆ. ದೇವಿಗುಂಟೆ ಗ್ರಾಮಸ್ಥರ ಮತದಾನ ಬಹಿಷ್ಕಾರ ವಿಚಾರ ತಿಳಿಯುತ್ತಿದ್ದಂತೆ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಶ್ ಅವರು ಅಧಿಕಾರಿಗಳ ತಂಡದೊಂದಿಗೆ ದೇವಿಗುಂಟೆ ಗ್ರಾಮಕ್ಕೆ ಭೇಟಿ ನೀಡಿದ್ದು ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನ ಮಾಡಿದ್ರ. ಅಲ್ಲದೆ ಗ್ರಾಮಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಆದ್ಯತೆಯ ಮೇರೆಗೆ ನೆರವೇರಿಸುವ ಭರವಸೆಯನ್ನು ತಹಸೀಲ್ದಾರ್ ನೀಡಿದ್ದು, ಇದರಿಂದ ಗ್ರಾಮಸ್ಥರು ಮತದಾನಕ್ಕೆ ಮುಂದಾದ್ರು. ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನ ತೋಬಗೆರೆ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ಘಟನೆಯೂ ನಡೆಯಿತು. ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಲ್ಲ, ಸಮುದಾಯ ಭವನವಿಲ್ಲ, ಕಂದಾಯ ಇಲಾಖೆ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿದ್ದಾರೆ. ಗ್ರಾಮದಲ್ಲಿ 380 ಮತಗಳಿದ್ದು ಇಡೀ ಗ್ರಾಮಸ್ಥರು ಒಕ್ಕೊರಲಿನಿಂದ ಮತದಾನ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಗ್ರಾಮದ ಸಮಸ್ಯೆಗಳು ಬಗೆಹರಿಸುವವರೆಗೂ ಮತದಾನ ಮಾಡುವುದಿಲ್ಲ ಎಂದು ಘೋಷಣೆ ನೀಡಿದ್ರ. ವಿಷಯ ತಿಳಿದು ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಗ್ರಾಮಸ್ಥರ ಮನವೊಲಿಸಿದ ಪರಿಣಾಮ ನಂತರ ಮತದಾನಕ್ಕೆ ಮುಂದಾದ್ರ. ಇನ್ನು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಶಾಸಕ ಹಾಗೂ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದೇ ಬೂತಿನಲ್ಲಿ ಮತ ಚಲಾವಣೆ ಮಾಡಿದ್ದು ವಿಶೇಷವಾಗಿತ್ತ. ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಜೊತೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರ. ಈ ವೇಳೆ ಮಾತನಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕಳೆದ 3 ವಾರಗಳಿಂದ ಹಗಲಿರುಳು ಸತತವಾಗಿ ದಣಿವರಿಯದೆ ಕೆಲಸ ಮಾಡಿದ ಉಭಯ ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ್ರ. ದೇಶವನ್ನ ಗೆಲ್ಲಿಸಬೇಕಾ, ದೇಶದ ಭವಿಷ್ಯ ಜನರ ಕೈಯಲ್ಲಿದೆ, ಹಾಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ಮನವಿ ಮಾಡಿದ್ರ. ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾದರೆ ದೇಶವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ. ಅವರ ಕೈ ಬಲಪಡಿಸಲು ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರ. ಅಲ್ಲದೆ ರಾಜ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಮನವಿ ಮಾಡಿದ ಸುಧಾಕರ್, ಮೈತ್ರಿ ಅಭ್ಯರ್ಥಿಗಳ ಗೆಲುವಿನಿಂದ ದೇಶಕ್ಕೆ ಸ್ವಚ್ಛ ಪಾರದರ್ಶಕ ಆಡಳಿತ ದೊರೆಯಲಿದೆ. ಆರ್ಥಿಕ ಸಬಲೀಕರಣ, ಸಮಾಜ ನಿರ್ಮಾಣ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡುವ ಭರವಸೆಯನ್ನ ಸುಧಾಕರ್ ನೀಡಿದ್ರ. ಇವತ್ತು ನನ್ನ ಹುಟ್ಟೂರಿನಲ್ಲಿ ನಾನು ನಮ್ಮ ಪತ್ನಿಯವರು, ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ, ಸುಮಾರು 3 ವಾರಗಳಿಂದ ಸತತವಾಗಿ ಹಗಲಿರುಳು ಕೂಡ ದಣಿಯದೆ, ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ, ಎರಡೂ ಪಕ್ಷದ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳಿಗೆ
ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು. ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನಿವತ್ತು ಮನವಿ ಮಾಡ್ತೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ. ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ, ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ಹಾಗೆಯೇ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯತೀತ ಜನತಾದಳದ, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು, ಇವರೆಲ್ಲರಿಗೂ ಕೂಡ ಗೆಲ್ಲಿಸಿಕೊಡಿ. ಈ ರಾಜ್ಯವನ್ನು ಗೆಲ್ಲಿಸಿ, ಈ ದೇಶವನ್ನು ಗೆಲ್ಲಿಸಿ. ನೀವು ಗೆಲ್ಲಬೇಕು ಅಂತಂದರೆ BJP ಹಾಗೂ JDSನ ಮೈತ್ರಿಕೂಟದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಸ್ವಚ್ಛ ಆಡಳಿತವನ್ನು, ಪಾರದರ್ಶಕವಾದಂಥ ಆಡಳಿತವನ್ನು, ಸಮಾಜವನ್ನು, ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು, ಆರ್ಥಿಕ ಸದೃಢತೆಯನ್ನು, ಮಹಿಳಾ ಸಬಲೀಕರಣವನ್ನು, ಯುವಕರ ಸಬಲೀಕರಣ, ಪ್ರತಿಯೊಂದು ವರ್ಗದ ಏಳಿಗೆಯನ್ನು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಕೊಡುತ್ತೆ. ಮತ್ತೊಮ್ಮೆ ನಂಬಿ ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಚಿಂತಾಮಣಿಯಲ್ಲಿ ಇಂದು ಮತದಾನ ಮಾಡಿದ್ರ. ಸಚಿವರೊಂದಿಗೆ ಅವರ ಸಹೋದರ MC ಬಾಲಾಜಿ ರೆಡ್ಡಿ ಆಗಮಿಸಿ ಚಿಂತಾಮಣಿ ನಗರದ ಮಾಲಪಲ್ಲಿ ಬಡಾವಣೆಯಲ್ಲಿರುವ ಮತಗಟ್ಟೆಯಲ್ಲಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ರ. ನಂತರ ಮಾತನಾಡಿದ ಸಚಿವರು, ಕೋಲಾರ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ MS ರಕ್ಷಾರಾಮಯ್ಯ ಗೆಲ್ಲುವುದು ಶತಸಿದ್ಧ ಎಂದ್ರ. ಇವತ್ತು ರಕ್ಷಾರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಒಳ್ಳೆ ಚರಿತ್ರೆ ಇರ್ತಕ್ಕಂಥ, ಹಿನ್ನೆಲೆ ಇರ್ತಕ್ಕಂಥ ಕುಟುಂಬದ ಕುಡಿ. ಅವರಿಗೆ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಯುವ ಭವಿಷ್ಯತ್ತಿನ ಒಬ್ಬ ನಾಯಕ. ಕ್ಷೇತ್ರದಾದ್ಯಂತ ಇವತ್ತು ಎಲ್ಲ ಕಡೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ, ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಜನ. ಏನು NDA ಮತ್ತು BJPಯ ಅಭ್ಯರ್ಥಿ ಯಾರಿದ್ದಾರೆ ಅವರ ವಿರುದ್ಧವಾಗಿರ್ತಕ್ಕಂಥ ಆರೋಪಗಳು, ಅವರು ನಡ್ಕೊಂಡಿರ್ತಕ್ಕಂಥ ರೀತಿ, ಇವೆಲ್ಲವನ್ನು ಕಾಂಗ್ರೆಸ್ ಪಕ್ಷದವ್ರಿಗಿಂತ ಹೆಚ್ಚಾಗಿ ಅವರ ಪಕ್ಷದವರೇ ಗುಣಗಾನವನ್ನು ಮಾಡಿರ್ತಕ್ಕಂಥದ್ರಿಂದ ಜನರ ಮನಸ್ಸಿನಲ್ಲಿ ಕೋವಿಡ್ನ ಒಂದು ಕರಿ ಛಾಯೆ ಏನು ಹಾಗೆ ಉಳಿದಿದೆ. ಬಹುಶಃ ಅದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಶತಸಿದ್ಧ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಪತ್ನಿ ಸಮೇತರಾಗಿ ಬಂದು ಮತ ಚಲಾಯಿಸಿದರೆ, ತಿಪಟೂರಿನಲ್ಲಿ ಮಾಜಿ ಶಿಕ್ಷಣ ಸಚಿವ ನಾಗೇಶ್ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಲೋಕೇಶ್ ಮತ ಚಲಾಯಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ತಮ್ಮ ಕುಟುಂಬ ಸಮೇತರಾಗಿ ಮತದಾನ ಮಾಡುವುದಕ್ಕೂ ಮುನ್ನ ರಾಜರಾಜೇಶ್ವರಿ ಅಮ್ಮನವರ ದೇವಾಲಯಕ್ಕೆ ತೆರಳಿ ಅಮ್ಮನವರ ದರ್ಶನ ಪಡೆದರು. ನಂತರ ಕುಮಾರಸ್ವಾಮಿಯವರು ತಮ್ಮ ಕುಟುಂಬ ಸಮೇತರಾಗಿ ಬಿಡದಿ ಸಮೀಪದ ಕೇತಿಗಾನಹಳ್ಳಿ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತದಾನ ಶಾಂತಿಯುತವಾಗಿ ನಡೆದಿದ್ದು, ಬಿರು ಬಿಸಿಲಿನ ತಾಪದಲ್ಲೂ ಮತದಾರರು ಬಂದು ನೆಚ್ಚಿನ ಅಭ್ಯರ್ಥಿಗೆ ಮತ ಚಲಾಯಿಸಿದ್ದಾರೆ. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಬೆಳಗಿನಿಂದಲೇ ಮತಗಟ್ಟೆಗಳತ್ತ ಆಗಮಿಸಿದ ಮತದಾರರು ಸಾಲಿನಲ್ಲಿ ನಿಂತು ಉತ್ಸಾಹದಿಂದಲೇ ಮತ ಚಲಾಯಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ರಾಜಕೀಯ ಭವಿಷ್ಯ ಎಂದು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆದಿದೆ. ನಗರದ ಜೂನಿಯರ್ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ವಾಪಸಂದ್ರ ಸೇರಿದಂತೆ ವಿವಿಧ ಕಡೆ ಮತದಾರರು ಸಾಲಿನಲ್ಲಿ ನಿಂತು ಮತ ಹಾಕಿದ್ದಾರೆ. ಹೋದ ಬಾರಿ ಅವ್ರ ಜೊತೆಯಲ್ಲಿ ಇದ್ದವರೇ ಅವ್ರನ್ನ ನಂಬಿ ಮೋಸ ಹೋದ್ರು ಅವರು. ಈ ಸಲ ಅವರೆಲ್ಲ ಆ ಕಡೆಗೆ ಹೋಗಿದ್ದಾರೆ.
ಶತ್ರುಗಳೆಲ್ಲ ಆ ಕಡೆ ಹೋಗಿದ್ದಾರೆ, ಮಿತ್ರರೆಲ್ಲ ಈ ಕಡೆ ಇದ್ದಾರೆ. ಈ ಸಲ ಪಕ್ಕ ಗ್ಯಾರಂಟಿ BJPನೇ ಬರುತ್ತೆ ಅಂತ ನಮ್ಮ ಯೂತ್ಸ್ ಹುಡುಗರು ಆಗಿರ್ಬೋದು, ಹಿರಿಯರಾಗಿರ್ಬೋದು, ಪಕ್ಕ ನಾವು BJPನ ಗೆಲ್ಲಿಸ್ಬೇಕು, ನಾವೇನು ಅನ್ನೋದು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ನಾವೆಲ್ಲ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮತದ ಹತ್ರ ನಿಂತ್ಕೊಂಡು ಇದು ಮಾಡಿಸ್ತಾ ಇದ್ದೀವಿ. ಈ ಸಲ ಪಕ್ಕ ಸುಧಾಕರ್ ಸರ್ ಅವರೇ ಗೆಲ್ಲೋದು. MLA ಅವ್ರು ಮಾತು ಕೊಟ್ಟಿದ್ದಾರಲ್ಲ, ಒಂದು ಓಟಲ್ಲಾದರೂ ಲೀಡ್ ಕೊಟ್ಟರೆ ನಾವು ಇಳಿತೀನಿ, MLA ಸೀಟಿಂದ ಇಳಿತೀನಿ ಅಂತ ಅವ್ರು ಇಳಿದು ತೋರಿಸ್ಲಿ, ನಾವು ತೋರಿಸ್ತೀರಿ ಏನು ಅನ್ನೋದು. ಎಲ್ಲರೂ ಏನಂದರೆ ಬರೀ 5 ಗ್ಯಾರಂಟಿಗಳು ಇಟ್ಕೊಂಡು ತೋರಿಸಿದ್ರು ಅವರು. ಆ 5 ಗ್ಯಾರಂಟಿ ಏನು ಯೂಸ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಆ 5 ಗ್ಯಾರಂಟಿನ ಬಿಟ್ಟು ಲೈಫ್ ಲಾಂಗು ಯಾರ ಜೊತೆಲಿ ಇರ್ತಾರೋ ಅವ್ರಿಗೆ ನಾವು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಮತ ಕೊಡ್ತಾ ಇದೆ. ಅನುಕೂಲ, 2 ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ನಮಗೂ ಒಂದು ಬೆನಿಫಿಟ್ ಇದೆ. ಅವ್ರದ್ದು ಸಪ್ರೇಟ್ ಅವ್ರದೇ ಒಂದು ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರಾಗವ್ರೆ. ಗ್ರಾಮೀಣ ಪ್ರದೇಶದಲ್ಲಿ ಮತದಾನದ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆಗಳ ಮುಂದೆ ಮತದಾರರು ಮತ ಹಾಕಲು ಸಾಲಿನಲ್ಲಿ ನಿಂತಿದ್ರ. ಏತ ಮತ ಹಾಕಲು ಬಂದ ಮತದಾರರಿಗೆ ಎರಡೂ ಪಕ್ಷಗಳ ಮುಖಂಡರು ಮತದಾರರ ಮತ ಸೆಳೆಯಲು ನಾನಾ ರೀತಿಯ ಕಸರತ್ತು ನಡೆಸುತ್ತಿದ್ರ. ಪಂಚಾಯಿತಿವಾರು ಮತದಾನ ಪ್ರಕ್ರಿಯೆ ಚುರುಕಾಗಿ ಸಾಗಿತ. ಮತದಾರರು ಆಸಕ್ತಿಯಿಂದ ಮತಗಟ್ಟೆಗಳ ಕಡೆ ಮುಖ ಮಾಡಿದ್ರ. ನಾವು ಹಗಲಗುರ್ಕಿ ರಾಮಂಜನ್ ಅಂತ. ಕಳೆದ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಭಾರಿ ನಮಗೆ ಗೆಲುವು ಅಂದ್ಕೊಂಡಿದ್ವಿ. ಎಲ್ಲರೂ ನಮ್ಮ ಲೀಡರ್ಗಳು ಸುಧಾಕರನ್ನೆಲ್ಲ ಗೆಲುವು ಅಂದ್ಕೊಂಡು, ಆದರೆ ನಮಗೆ ದುರದೃಷ್ಟ, ನಾವು ಮನೆ ಸೋತಿದ್ದೀವಿ. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ನಮಗೆ ಈ ಒಂದು ವರ್ಷದಿಂದ ನಮಗೇನು ಒಂದು ಇದು ಏನು ಕಾರ್ಯವೈಖರಿಗಳು ಏನು ಆಗಲಿಲ್ಲ. ಒಂದು ರೋಡ್ ಆಗ್ಬೋದು, ನೀರಿನ ವ್ಯವಸ್ಥೆ ಆಗ್ಬೋದು, ಏನು ಆಗಲಿಲ್ಲ. ಇಲ್ಲಿ ನಮ್ಮ ಸುಧಾಕರನಿದ್ದಾಗ ತುಂಬ ಚೆನ್ನಾಗಿ ಎಲ್ಲ ಅವ್ರಿಗೆ ಕೆಲಸ ಮಾಡಿದರೆ. ಹಾಗೇ ಈ ಸತಿ ಎಲ್ಲ ನಾವು ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ನಾವು ಬಿರುಕಾಗಿದ್ದೀವಿ, ಚುರುಕಾಗಿದ್ದೀವಿ ಎಲ್ಲನೂ. ನಮ್ಮ BJPಯವರು JDS ಅವರು ನಮಗೆ ತುಂಬ ಬಲಪಡಿಸಿದ್ದಾರೆ. ನಮ್ಮ ಕೈ ಇಬ್ಬರು ಸೇರಿಕೊಂಡು ಸುಧಾಕರನನ್ನು ಲೋಕಸಭೆಯಲ್ಲಿ 1 ಲಕ್ಷಕ್ಕಿಂತ ಅಧಿಕವಾಗಿ ಗೆಲ್ಲಿಸಿ ಅವ್ರನ್ನ ನಾವು ಲೋಕಸಭೆಯಲ್ಲಿ ನಮ್ಮ ಮೋದಿ ಸಾರಥಕ್ಕೆ ನಾವು ಕಳಿಸ್ತೀವಿ. ಸತಿ ಬಿಡಲ್ಲ, ಗ್ಯಾರಂಟಿ ಗೆಲ್ತೀವಿ ಅನ್ನೋದು ನಮಗೆ 100 ನಾವು ಡೆಲ್ಲಿ ಕಳಿಸ್ತೀವಿ. 100 ಜನ 100 ಹೇಳ್ಬೋದು. ಕಾಂಗ್ರೆಸ್ ಸೋಲಿಸ್ತೀವಿ ಸತಿ, ನೋಡಿ ಬೇಕಾದ್ರೆ. ಒಟ್ಟಾರೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಯಾರ ಪರ ಮತದಾರ ಒಲವು ತೋರಿದ್ದಾನೆ ಎಂಬುದು ಜೂನ್ 4ರವರೆಗೆ ಕಾದು ನೋಡಬೇಕಿದೆ. ಇನ್ನು ಮತದಾನದ ದಿನವಾದ ಶುಕ್ರವಾರ ಯಾರಿಗೆ ಶುಭ ಮತ್ತು ಯಾರಿಗೆ ಅಶುಭ ಎಂಬುದು ಜೂನ್ 4ರ ಫಲಿತಾಂಶದಲ್ಲಿ ತಿಳಿಯಲಿದ್ದು, ಸಂಜೆ 5 ಗಂಟೆಯ ವೇಳೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 71% ಮತದಾನವಾಗಿತ್ತು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ 73.31%, ಬಾಗೇಪಲ್ಲಿ ಕ್ಷೇತ್ರದಲ್ಲಿ 74%, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 79.25%, ಯಲಹಂಕ ಕ್ಷೇತ್ರದಲ್ಲಿ 56.88%, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 81.02%, ದೇವನಹಳ್ಳಿ ಕ್ಷೇತ್ರದಲ್ಲಿ 70.63%, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 74.50% ಮತ್ತು ನೆಲಮಂಗಲ ಕ್ಷೇತ್ರದಲ್ಲಿ 73.23% ಮತದಾನ ನಡೆದಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮತದಾನ ನಡೆದಿದ್ದು, ಚಿಕ್ಕಬಳ್ಳಾಪುರ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಉಭಯರು ಒಂದೇ ಬೂತಿನಲ್ಲಿ ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿದ್ದಾರೆ. ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಇಬ್ಬರು ಪ್ರತ್ಯೇಕವಾಗಿ ತಮ್ಮ ಕುಟುಂಬ ಸಮೇತ ಸ್ವಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಸ್ಪರ್ಧೆಯಿಂದ ಪ್ರತಿಷ್ಠೆಯ ಕಣವಾಗಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಸತತ 1 ತಿಂಗಳಿಂದ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರ ನಡೆಸಿರುವ ಇಬ್ಬರು ಅಭ್ಯರ್ಥಿಗಳು ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2 ದಿನದಿಂದ ಬಹಿರಂಗ ಪ್ರಚಾರಕ್ಕೆ ಅಂತ್ಯವಾಗಿದ್ದು, ಇಂದು ರಾಜ್ಯದೆಲ್ಲೆಡೆ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತಿದೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕುಟುಂಬ ಸಮೇತ ಪೆರೇಸಂದ್ರ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ 21ರಲ್ಲಿ ಸಾಲಿನಲ್ಲಿ ನಿಂತು ತಂದೆ ಕೇಶವರೆಡ್ಡಿ ಮತ್ತು ಪತ್ನಿ ಪ್ರೀತಿ ಸುಧಾಕರ್ ಜೊತೆ ಮತದಾನ ಮಾಡಿ ದೇಶಕ್ಕೆ ಅಭಿವೃದ್ಧಿ ಪರ ಮತದಾರರು ಮತ ನೀಡುವಂತೆ ಕೋರಿದ್ದಾರೆ. ಇವತ್ತು ನನ್ನ ಹುಟ್ಟೂರಿನಲ್ಲಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು 3 ವಾರಗಳಿಂದ ಸತತವಾಗಿ ಹಗಲಿರುಳು ಕೂಡ ದಣಿಯದೆ, ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎರಡೂ ಪಕ್ಷದ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ. ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು. ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಜನರ ಕೈಯಲ್ಲಿದೆ. ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನಿವತ್ತು ಮನವಿ ಮಾಡ್ತೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಮತ್ತೊಂದು ಅವಕಾಶ ಕೊಡಿ. ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ, ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ. ಮತ್ತೊಮ್ಮೆ ನಂಬಿ ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ಕೆಲಸದಲ್ಲಿ ಡಾಕ್ಟರ್ ಸುಧಾಕರ್ ಮಾಡಿರ್ತಕ್ಕಂಥ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಬೇರೆ ಕ್ಷೇತ್ರದವರೆಲ್ಲನೂ ಗಮನಿಸಿ ಏನೇ ಆಗಲಿ ಸುಧಾಕರ್ ಒಳ್ಳೆಯ ಕೆಲಸ ಮಾಡ್ತಾನೆ, ಅದರಿಂದ ನಾವು ಏನೇ ಆಗಲಿ BJPಗೆ ಮತ ಕೊಡ್ತೀವಿ ಅನ್ನೋ ಮಾತು ಬರ್ತಾಯಿದೆ. ಎಲ್ಲ ಜನಾಂಗದವರೂ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಸುಮಾರು ಪ್ರಚಾರ ಮಾಡಿದ್ದೀವಿ. ನನಗೆ ಗೊತ್ತಾದಂಗೆ ಈ ಸಲ ಎಲ್ಲ 26-27 ಕ್ಷೇತ್ರದಲ್ಲೂ ನಾವು ಗೆಲ್ತೀವಿ ಅನ್ನೋದಕ್ಕಂಥ ಒಂದು ಮನಸ್ಸು ಹೇಳ್ತಾರೆ. ಮೋದಿ ಮೋದಿ ಈ ದೇಶಕ್ಕೆ ಬೇಕಾಗಿರೋದು ಮೋದಿ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಜನ ಹೇಳೋದು. ಬೇರೆ ಕಡೆ ಕ್ಷೇತ್ರಗಳಲ್ಲಿ ಅವ್ರಿಗೇನೋ ಚಿಕ್ಕಬಳ್ಳಾಪುರಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನತಕ್ಕಂಥ ವಿಷಯದಲ್ಲಿ ಅವ್ರು ಪ್ರತಿಯೊಬ್ಬರು ಹೇಳ್ತಾರೆ. ಸುಮಾರು ನಾವು 2 ಲಕ್ಷದ ಮೇಲೆ ಗೆಲ್ತೀವಿ ಅಂತ ಒಂದು ಇದು ನಂಬಿಕೆ ಇದೆ ನನಗೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಬೆನ್ನೆಲುಬಾಗಿ ನಿಂತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾ ರಾಮಯ್ಯ ಪರ ಅಬ್ಬರದ ಪ್ರಚಾರ ನಡೆಸಿ ತನ್ನದೇ ರೀತಿಯ ಮಾತುಗಾರಿಕೆಯಿಂದ ಮಾತುಗಳಿಗೆ ಕೈ ಹಾಕಿರುವ ಶಾಸಕ ಪ್ರದೀಪ್ ಈಶ್ವರ್ ಎಂದು ಅವರ ಸ್ವಗ್ರಾಮ ಪೆರೇಸಂದ್ರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೂತ್ ನಂಬರ್ 21ರಲ್ಲಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಡೆದುಕೊಂಡು ಬಂದು ಪತ್ನಿಯ ಜೊತೆ ತೆರಳಿ ಮತ ಚಲಾಯಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಮೊದಲನೇದಾಗಿ ಇವತ್ತು ಮತದಾನ ಆಗಿದೆ. ನನ್ನ ಜನ್ಮಭೂಮಿ ಪೆರೇಸಂದ್ರದಲ್ಲಿ ಇವತ್ತು ನಾನು ನನ್ನ ಶ್ರೀಮತಿ ಮತದಾನ ಮಾಡಿದ್ದೆ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಒಳ್ಳೆಯ ಮತದಾನ ನಡೆಯುತ್ತೆ ಅಂತ ಭಾವಿಸಿದೆ. ಸೊ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಯ್ಯನವರು ಗೆಲುವು ಖಂಡಿತ. ಅವ್ರು ಗೆಲ್ತಾರೆ, ಲೋಕಸಭೆಗೆ ಹೋಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಸರ್. ಇಲ್ಲ, ನಾನೆಲ್ಲ ಮತದಾರರು ವಿನಂತಿಸ್ತೇನೆ, ಕಂಪ್ಯಾರಿಟಿವ್ಲಿ MLA MP ಎಲೆಕ್ಷನ್ಗೆ ಪೋಲಿಂಗ್ ರೇಟ್ ಕಡಿಮೆ ಇರುತ್ತೆ. ನಾನು ದಯವಿಟ್ಟು ನಗರ ಭಾಗದಲ್ಲಿರೋರು, ಇಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆ ಕೆಲಸಕ್ಕೆ ಹೋಗಿರೋರು ದಯವಿಟ್ಟು ಒಂದಿನ ಲೀವ್ ಹಾಕಿ ಬಂದು ತಮ್ಮ ಇಷ್ಟವಾದ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ನಾನು ವಿನಂತಿಸ್ತೇನೆ. ನೋಡಿ, ನನ್ನ ಅನಿಸಿಕೆ ಮೊನ್ನೆ 1,55,000ವರೆಗೂ ಪೋಲಿಂಗ್ ಆಗಿತ್ತು, 2,12,000ದಲ್ಲಿ. ನನಗೆ ಅನಿಸುತ್ತೆ 1,60,000 ಇಲ್ಲ 150,000ರಿಂದ 1,60,000 ಮಧ್ಯೆ ಪೋಲಿಂಗ್ ಆಗ್ಬೋದು. ಜನರಲಿ ಒಂದು 20,000 ಕಡಿಮೆ ಪೋಲಿಂಗ್ ಆಗುತ್ತೆ, 1,60,000 ಪೋಲ್ ಆಗುತ್ತೆ ಅನ್ನೋದು ನನಗೆ ಅನಿಸಿದ್ದು, ನನಗಿರೋ ಡೇಟಾ. ನೋಡೋಣ, ಒಂದು 5,000 ಆ ಕಡೆ ಈ ಕಡೆ ಆದರೂ ಆಗ್ಬೋದು. ನೋಡೋಣ ಶ್ರೀರಕ್ಷೆ ಯಾವುದೇ ಆಗುತ್ತೆ ಏನು. ಅಪಪ್ರಚಾರ ನಮಗೆ ಮಾಡೋ ಅವಶ್ಯಕತೆಯೂ ಇಲ್ಲ.
ನಾವು ಗೆದ್ದೇ ಗೆಲ್ತೀವಿ, ಅದರ ಅವಶ್ಯಕತೆ ಇಲ್ಲ. ನಾವು ಏನೆಲ್ಲ ಮಾಡಬೇಕು ಕಷ್ಟಪಟ್ಟಿದ್ದೀವಿ, ಬೂತ್ ಸುತ್ತಿದ್ದೀವಿ, ಮನೆ ಸುತ್ತಿದ್ದೀವಿ, ಜನ ಆಶೀರ್ವದಿಸ್ತಾರೆ. ನಾನು ಇವತ್ತು ಹೇಳ್ತೀನಿ, ಚಿಕ್ಕಬಳ್ಳಾಪುರದಲ್ಲಿ ನನಗೆ ಲೀಡ್ ಬಂದೇ ಬರುತ್ತೆ. ಒಟ್ಟಾರೆ ಬದ್ಧ ವೈರಿಗಳಾದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕುಟುಂಬಸ್ಥರ ಜೊತೆ ಬಂದು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು, ಜೂನ್ 4ರಂದು ನಡೆಯಲಿರುವ ಮತ ಎಣಿಕೆಯಲ್ಲಿ ಫಲಿತಾಂಶದಲ್ಲಿ ಮತದಾರರು ಯಾರಿಗೆ ಕೈ ಹಿಡಿಯಲಿದ್ದಾರೆ ಎಂಬುದು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಸಂಜೆ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಇಂದು ಸಂಜೆ ಚಿಕ್ಕಬಳ್ಳಾಪುರದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮತಗಟ್ಟೆಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು. ರಕ್ಷಾ ರಾಮಯ್ಯ ಅವರ ಜೊತೆ ಅನೇಕ ಮಂದಿ ಅವರ ಬೆಂಬಲಿಗರು ಇದ್ದು ರಕ್ಷಾ ರಾಮಯ್ಯ ಪರ ಘೋಷಣೆ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ಷಾ ರಾಮಯ್ಯ, ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಪರ ಒಲವಿದೆ ಎಂದ್ರ. 8 ವಿಧಾನಸಭಾ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ ರಕ್ಷಾ ರಾಮಯ್ಯ, ಈ ಬಾರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನವಾಗಿದೆ. ಕ್ಷೇತ್ರದಲ್ಲಿ ಉತ್ತಮ ಮತದಾನವಾಗುವ ಮೂಲಕ ಕಾಂಗ್ರೆಸ್ ಗೆಲುವಿನ ದಡ ತಲುಪಲು ಸಹಕಾರಿಯಾಗಿದೆ ಎಂದ್ರ. ಜನರ ಬೆಂಬಲ ಕಾಂಗ್ರೆಸ್ ಜೊತೆ ಇದೆ. ಜನರು ಈ ಬಾರಿ ಕಾಂಗ್ರೆಸ್ಗೆ ಆಶೀರ್ವಾದ ನೀಡಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಪಕ್ಷದ ನಾಯಕರು ಕಳೆದ 3 ವಾರಗಳಿಂದ ಶ್ರಮಿಸಿ ಕಾಂಗ್ರೆಸ್ಗೆ ಮತ ಕೊಡಿಸಿದ್ದಾರೆ. ತಮ್ಮ ಮತ ಕ್ಷೇತ್ರ RR ನಗರವಾಗಿದ್ದು, RR ನಗರದ ಗೋಕುಲದಲ್ಲಿ ಮತದಾನ ಮಾಡಿರುವುದಾಗಿ ರಕ್ಷಾ ರಾಮಯ್ಯ ಹೇಳಿದ್ರು. ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಂಗ್ರೆಸ್ ಪರ ಒಲವು ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. 8 ಕ್ಷೇತ್ರದಲ್ಲಿ ಮೊದಲನೇದಾಗಿ ನಮ್ಮ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಭಾಳಷ್ಟು ಒಂದು ಶಕ್ತಿಯಿಂದ ಎಲ್ಲ ನಮ್ಮ ಮತದಾರರು ಎಲ್ಲ ಕ್ಷೇತ್ರಗಳಲ್ಲೂ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಂಬಿಕೆ ಇದೆ. ಇವಾಗ 8 ಕ್ಷೇತ್ರದಲ್ಲಿ 6 ಕ್ಷೇತ್ರ ಮುಗಿಸಿದ್ದೀವಿ. ಚಿಕ್ಕಬಳ್ಳಾಪುರ ಮುಗಿಸ್ಕೊಂಡು ಇವಾಗ ಯಲಹಂಕ, ಹೊಸಕೋಟೆ ಇವೆರಡು ಹೋಗಬೇಕು. ಅತಿ ಹೆಚ್ಚು ಮತದಾನ ಆಗಿದೆ ಈ ಸಲ. ನಮ್ಮ ಈ ಗೌರಿಬಿದನೂರಲ್ಲಿ, ಬಾಗೇಪಲ್ಲಿಲಿ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ನಮ್ಮ ಹೊಸಕೋಟೆಯಲ್ಲಿ ಅದೆಲ್ಲ ಕಡೆ ಚೆನ್ನಾಗಾಗಿದೆ. ನೆಲಮಂಗಲ ಅಂತೂ ಟಾಪಾಗಿ ಆಗಿದೆ. ಸೊ ಜನರ ಬೆಂಬಲ ನಮ್ಮ ಪಕ್ಷದ ಜೊತೆ ಇದೆ. ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ ಇದೆ. ಇನ್ನೂ ಇನ್ನು ಅರ್ಧ ಗಂಟೆ ಇದೆ. ಸೊ ಅದು ಇನ್ನು ಅರ್ಧ ಗಂಟೆಯಲ್ಲಿ ಆದಷ್ಟು ಬೇಗ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಪಕ್ಷದ ನಾಯಕರುಗಳು ವೋಟ್ಗಳನ್ನ ಮಾಡಿಸೋದ್ರಲ್ಲಿ ರೆಡಿ ಆಗಿದ್ದಾರೆ. ಸರ್, ನಾವು ಮತದಾನ ಮಾಡಿದ ನಮ್ಮ ಏರಿಯಾಲೇ, ಅದು ಗೋಕುಲ ಅಂತ. ಗೋಕುಲ ಬರೋದು RR ನಗರಲ್ಲಿ. ಈ ಮತದಾನ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆ ಒಂದು ಅಲೆ ಇದೆ. ಅದು ಒಂದು ಅಂಡರ್ ಕರೆಂಟ್ ಅಂತ ಹೇಳ್ಬೋದು. ಯಾಕಂದರೆ ನಾರ್ಮಲ್ಲಾಗಿ ಅರ್ಬನ್ ಏರಿಯಾಗಳಲ್ಲೂ ಜಾಸ್ತಿ ಆಗಿದೆ, ರೂರಲಲ್ಲಂತೂ ಅತಿ ಹೆಚ್ಚಾಗಿದೆ ಈ ಸಲ. ಸೊ ಅದರಿಂದ ನಮ್ಮ ಜನರಿಗೆ ನಾವು ತಲುಪುತ್ತಿರುವ ಕಾರ್ಯಕ್ರಮಗಳು ಮನೆಗೂ ತಲುಪಿದೆ ಅಂತ ಒಂದು ದೃಢವಾದ ನಂಬಿಕೆ ಇದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಗ್ರಾಮಕ್ಕೆ ಮೂಲ ಸೌಲಭ್ಯ ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಎಂದು ಆರೋಪಿಸುವ ಜೊತೆಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾವುದೇ ಉಪಯೋಗವಿಲ್ಲ ಎಂದು ಕಿಡಿಕಾರಿದ ಗ್ರಾಮಸ್ಥರು ಇಂದು ನಡೆದ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದ್ದು ಗ್ರಾಮಸ್ಥರ ಮನವೊಲಿಕೆಗೆ ಬಾಗೇಪಲ್ಲಿ ತಹಸೀಲ್ದಾರ್ ಮುಂದಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ಗ್ರಾಮ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದು ಈ ಗ್ರಾಮಕ್ಕೆ ಕನಿಷ್ಠ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಎಂದು ಆರೋಪಿಸಿ ಬಾಗೇಪಲ್ಲಿ ತಾಲೂಕಿನ ದೇವಿಕುಂಟೆ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಿದ್ದು ಈ ಗ್ರಾಮಸ್ಥರನ್ನ ಮನವೊಲಿಸಿ ಮತದಾನ ಮಾಡುವಂತೆ ಮಾಡಲು ಬಾಗೇಪಲ್ಲಿ ತಹಸೀಲ್ದಾರ್ ಮನೀಷಾ ದೇವಿಕುಂಟೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ದೇವಿಕುಂಟೆ ಗ್ರಾಮಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಮನೀಷಾ ಅವರು ಮತದಾನ ಮಾಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ರ. ಗ್ರಾಮಕ್ಕೆ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡದ ಆಡಳಿತ ವ್ಯವಸ್ಥೆ ವಿರುದ್ಧ ದೇವಿಕುಂಟೆ ಗ್ರಾಮಸ್ಥರು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತದಾನ ಮಾಡಿದ ಮೇಲೆ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಗ್ರಾಮದತ್ತ ತಿರುಗಿಯೂ ನೋಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಯಾಕೆ ಮತದಾನ ಮಾಡಬೇಕು ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಜಡ್ಡುಗಟ್ಟಿದ ಆಡಳಿತ ವ್ಯವಸ್ಥೆ ವಿರುದ್ಧ ದೇವಿಕುಂಟೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಉತ್ತಮ ನಾಯಕನ ಆಯ್ಕೆಗಾಗಿ ಮತದಾನ ಮಾಡುವಂತೆ ತಹಸೀಲ್ದಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಮನವಿ ಮಾಡಿದ್ರ. ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಭರವಸೆಯನ್ನ ಅಧಿಕಾರಿಗಳು ನೀಡಿದ್ದು ಅಧಿಕಾರಿಗಳ ಭರವಸೆಯಿಂದ ಗ್ರಾಮಸ್ಥರು ಮತದಾನಕ್ಕೆ ಮುಂದಾಗಿದ್ದಾರೆ. ಪ್ರತಿನಿಧಿಗಳನ್ನಾಗಲಿ ಇಲ್ಲ ಚುನಾವಣೆಗೆ ಬರುವಂಥ ಯಾವುದೇ ಪಕ್ಷದವರನ್ನಾಗಲಿ ನಮ್ಮೂರಿನ ಒಳಗೆ ಬಿಡಲ್ಲ. ನಾವು ರಸ್ತೆ ಬದಿಗಳನ್ನು ನಾವು ಹೋಗಿ ಬರೋಕ್ಕೂ ಕಷ್ಟ ಆಗಿದೆ. ಹೆಣ್ಣು ಮಕ್ಕಳನ್ನು ಪ್ರೆಗ್ನೆನ್ಸಿ ಅನ್ನೋ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಆಟೋನಲ್ಲೇ ಹೆರಿಗೆ ಆಗಿಬಿಟ್ಟಿದೆ. ಇಲ್ಲ ಕೈಕಾಲು ಗುಣಿಗಳಲ್ಲಿ ಗಾಡಿ ಹತ್ತಿಸಿ 2-3 ಜನ ಸ್ಕೂಲ್ ಮಕ್ಕಳಿಗೆ ಕೈ ಕಾಲನ್ನು ತಗಲಿದೆ. ಅದನ್ನು ತಹಸೀಲ್ದಾರ್ಗೆ ನೋಡಿಸಿದ್ದೀವಿ, ವಿಡಿಯೋನು ತೆಗೆದಿದ್ದಾರೆ. ಅದೆಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಗಮನಕ್ಕೆ ಹರಿಸ್ಬೇಕಂತ ನಾವು ಇವರಿಗೆ ತಿಳಿಸಿದ್ದೀವಿ ಅಧಿಕಾರಿಗಳಿಗೆ. ಅಧಿಕಾರ ಮಟ್ಟದಲ್ಲಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ತಕ್ಷಣ ನಾವು DC ಮುಖಾಂತರ ನಿಮ್ಮನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸೋಕ್ಕೆ ಮತ್ತು ನಿಮ್ಮ ರಸ್ತೆ ರಿಪೇರಿ ಮಾಡಿಸೋಕ್ಕೆ ನಾವು ಬದಲಾಗಿರ್ತೀವಿ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಒಂದು ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮತದಾನ ದಿನವೇ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು.
ಬಹಿಷ್ಕಾರ 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 ಬಹಿಷ್ಕಾರ. ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಜಮೀನು ಮಂಜೂರು ಮಾಡಿಲ್ಲ, ಸಮುದಾಯ ಭವನವಿಲ್ಲ, ಕಂದಾಯ ಇಲಾಖೆ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮತದಾನವನ್ನ ಬಹಿಷ್ಕರಿಸಿದ್ದಾರೆ. ಗ್ರಾಮದಲ್ಲಿ 380 ಮತಗಳಿದ್ದು ಇಡೀ ಗ್ರಾಮಸ್ಥರು ಒಕ್ಕೂರಲಿನಿಂದ ಮತದಾನ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದಾರೆ. ಗ್ರಾಮದ ಸಮಸ್ಯೆಗಳು ಬಗೆಹರಿಸುವವರೆಗೂ ಯಾವುದೇ ಚುನಾವಣೆಗಳಲ್ಲಿ ಮತದಾನ ಮಾಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಹಿಳೆಯರು, ಮಕ್ಕಳು ಸೇರಿ ಪ್ರತಿಭಟನೆಗೆ ಪಾಲ್ಗೊಂಡು ಮತದಾನ ಬಹಿಷ್ಕಾರ ಮಾಡುವುದಾಗಿ ಬ್ಯಾನರ್ ಹಾಕಿದ್ದು ಮತಗಟ್ಟೆಗೆ ತೆರಳದೆ ಬೀದಿಯಲ್ಲೇ ಕುಳಿತು ಪ್ರತಿಭಟನೆ ನಡೆಸುತ್ತಿದ್ರು. ಗ್ರಾಮಸ್ಥರ ಮತದಾನ ಬಹಿಷ್ಕಾರ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ದಂಡಾಧಿಕಾರಿ ವೇಮಾ ವಿದ್ಯಾ ರಾಥೋಡ್ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ರು. ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮನವೊಲಿಸಿದ ನಂತರ ಪ್ರತಿಭಟನೆ ನಿಲ್ಲಿಸಿ ಮತದಾನ ಮಾಡಲು ಮುಂದಾದ್ರು. ಅಲ್ಲೇ 3-4 ವಿಷಯ ಹೇಳಿದ್ರು. DC ಸರ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿಸ್ಬಿಟ್ಟು ಫಾರೆಸ್ಟ್ ಅವ್ರದ್ದು ನಮ್ಮದು ಜಂಟಿಯಾಗಿ ಒಂದು ಮೀಟಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಗ್ರಾಮಸ್ಥರು ಒಪ್ಪಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಅದಕ್ಕೆ ಒಪ್ಪಿ ಅವರು ಇಲ್ಲಿ ಮಾಡ್ತಿದ್ದ ಸ್ಟ್ರೈಕ್ನ ಕೈ ಬಿಟ್ಟು ಇವಾಗ ಮತಗಟ್ಟೆಗೆ ಹೋಗ್ತೀವಿ ಅಂತ ಹೇಳಿ ಎಲ್ಲರೂ ಹೊರಟಿದ್ದಾರೆ. ಫಾರೆಸ್ಟಿಂದು ಇಶ್ಯೂ ಇದೆ ಅಂತ ಹೇಳ್ತು. ಜಾಯಿಂಟ್ ಸರ್ವೆ ಪೆಂಡಿಂಗ್ ಇತ್ತು, ಅದು ಮೈಸೂರಿಂದ ಬಂದು ಆಗಬೇಕು ಅಂತ. ಬಟ್ ಪೊಸಿಷನ್ ಡಿಸ್ಟರ್ಬ್ ಮಾಡಿಲ್ಲ. ಒಂದ್ಸಲಿ ನಾವು ಹೇಳಿದ್ದಕ್ಕೆ ಇವ್ರಿಗೆ ಯಾರಿಗೂ ಪೊಸಿಷನ್ ಡಿಸ್ಟರ್ಬ್ ಆಗಿಲ್ಲ. ಅದು ಸ್ವಲ್ಪ ಇನ್ನು ಸರ್ವೆ ಫುಲ್ ಕಂಪ್ಲೀಟ್ ಆಗಬೇಕಿದೆ. ಸೊ ಆಫ್ಟರ್ ಎಲೆಕ್ಷನ್ ಅದು ಕಂಪ್ಲೀಟ್ ಆಗುತ್ತೆ. ಶಾಲೆಗೆ ಜಾಗ ಕೊಡಬೇಕಂತ ಕೇಳಿದ್ದಾರೆ. ಅಂಗನವಾಡಿ ಇದೆ, ಸ್ಮಶಾನ 2 ಊರಿಗೆ ಸೇರಿ ಒಂದಿದೆ. ಈ ಊರಿಗೆ ಪ್ರತ್ಯೇಕವಾಗಿ ಕೇಳ್ತಾರೆ, ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ತೀವಿ, ಗುರುತಿಸ್ತೀವಿ. ಒಪ್ಕೊಂಡಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ಜಿಲ್ಲಾಡಳಿತ ಸೇರಿದಂತೆ ಎಲ್ಲ ಇಲಾಖೆಗಳಿಂದ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ. ರಂಗೋಲಿ ಸ್ಪರ್ಧೆಗಳು, ಎತ್ತಿನ ಗಾಡಿಗಳ ಜಾಥಾ ಸೇರಿದಂತೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಮತದಾನದ ಪ್ರಮಾಣ ಹೆಚ್ಚಿಸಲು ಅಧಿಕಾರಿಗಳು ತೀವ್ರ ಪ್ರಯತ್ನ ನಡೆಸಿದ್ದಾರೆ. ಆದರೆ ಇಲ್ಲೊಬ್ಬ ಹೋಟೆಲ್ ಮಾಲೀಕರು ಮತ ಹಾಕಿದವರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮತದಾನದ ಮಹತ್ವ ಸಾರುವ ಕೆಲಸಕ್ಕೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಮತದಾನದ ಬಗ್ಗೆ ಅರಿವು ಮೂಡಿಸಲು ಎಲ್ಲಾ ಜಿಲ್ಲಾಡಳಿತಗಳು ಮತ್ತು ತಾಲೂಕು ಆಡಳಿತಗಳು ಕಳೆದ 1 ತಿಂಗಳಿನಿಂದ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ರು. ಹಲವು ಕಡೆ ರಂಗೋಲಿ ಸ್ಪರ್ಧೆ, ಇನ್ನು ಹಲವು ಕಡೆ ಎತ್ತಿನ ಗಾಡಿಗಳ ಜಾಥಾ, ಹಾಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಮತದಾನದ ಪ್ರಮಾಣ ಹೆಚ್ಚಿಸಲು ಪ್ರಯತ್ನ ಮಾಡಿದ್ರು. ಆದರೆ ಚಿಕ್ಕಬಳ್ಳಾಪುರದ ಒಂದು ಹೋಟೆಲ್ ಈ ಅಧಿಕಾರಿಗಳ ಕಾರ್ಯಕ್ರಮಗಳನ್ನು ಮೀರಿಸುವ ರೀತಿಯಲ್ಲಿ ಮತದಾನದ ಮಹತ್ವ ಸಾರುವ ಕೆಲಸಕ್ಕೆ ಮುಂದಾಗಿದೆ. ನಿಮಗೆಲ್ಲ ತಿಳಿದಿರುವಂತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಏಷಾ ದೇವಾಲಯ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಏಷಾ ನೋಡುವ ಉದ್ದೇಶದಿಂದಲೇ ಪ್ರತಿ ವಾರ ಸಹಸ್ರಾರು ಸಂಖ್ಯೆಯಲ್ಲಿ ಟೆಕ್ಕಿಗಳು ಸೇರಿದಂತೆ ಬೆಂಗಳೂರಿನ ನಿವಾಸಿಗಳು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ಕಾರಣಕ್ಕೆ ಸಹಜವಾಗಿಯೇ ಈಶಾ ದೇವಾಲಯ ಇರುವ ಪ್ರದೇಶದಲ್ಲಿ ಹಲವು ಉದ್ದಿಮೆಗಳು ತಲೆ ಎತ್ತಿವೆ. ಹಾಗೆ ತಲೆ ಎತ್ತುತ್ತಿರುವ ಉದ್ದಿಮೆಗಳಲ್ಲಿ ಪ್ರಮುಖವಾದದ್ದು ಹೋಟೆಲ್ ಉದ್ದಿಮೆ. ಅದೇ ಕಾರಣಕ್ಕೆ ತಲೆ ಎತ್ತಿರುವ ಈಶಾ ದೇವಾಲಯದ ಪ್ರವೇಶ ದ್ವಾರದ ಬಳಿಯೇ ಇರುವ ವಿಶ್ವನಾಥನ್ ಪಿಳ್ಳೈ ಕಿಚನ್, ಉಡುಪಿ ಗಾರ್ಡೇನಿಯಾ ಹೋಟೆಲ್ ಮತದಾನದ ದಿನವಾದ ಇಂದು ಮತದಾನ ಮಾಡಿ ಬಂದವರಿಗೆ ಉಚಿತ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮತದಾನದ ಮಹತ್ವ ತಿಳಿಸುವ ಕೆಲಸಕ್ಕೆ ಮುಂದಾಗಿದೆ. ಯಾರೇ ಮತದಾನ ಮಾಡಿ ಬಂದು ಬೆರಳು ತೋರಿಸಿದ್ರೆ ಉಚಿತವಾಗಿ ಊಟ ಮಾಡಬಹುದಾಗಿದೆ.
ಇಲ್ಲಿ ಸಹಜ ದಿನಗಳಲ್ಲಿ ಯಾರೇ ಊಟ ಮಾಡಬೇಕಾದ್ರೂ ಸೌತ್ ಇಂಡಿಯನ್ ಊಟ 160 ಮತ್ತು ನಾರ್ತ್ ಇಂಡಿಯನ್ ಊಟ 190 ರೂಪಾಯಿ ಇದೆ. ಆದರೆ ಇಂದು ಮತದಾನ ಮಾಡಿ ಬಂದವರಿಗೆ ಯಾವುದೇ ಊಟ ಮಾಡಿದ್ರೂ ಉಚಿತವಾಗಿ ನೀಡುವುದಾಗಿ ಹೋಟೆಲ್ ಘೋಷಣೆ ಮಾಡಿದೆ. ಇದರಿಂದ ಈಶಾಗಿ ಬರುವ ಪ್ರವಾಸಿಗರಲ್ಲಿ ಮತದಾನ ಮಾಡಿ ಬಂದವರು ಖುಷಿಯಿಂದ ಊಟ ಮಾಡುತ್ತಿದ್ರೆ, ಮತದಾನ ಮಾಡದೆ ಬಂದವರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಈ ಉಡುಪಿ ಗಾರ್ಡೇನಿಯಾದಲ್ಲಿ ಊಟ ಮಾಡಿದ ಸ್ಥಳೀಯ ಯುವತಿ ತೇಜುರಾಜ್ ಸಿಟಿವಿಯೊಂದಿಗೆ ಮಾತನಾಡಿ, ಕಲ್ಯಾಣಿ ಹೋಟೆಲ್ ಸುಸಜ್ಜಿತವಾಗಿದೆ, ಮತ ಚಲಾಯಿಸಿದವರಿಗೆ ಉಚಿತ ಊಟ ಎಂದು ಘೋಷಿಸಿರುವುದು ಅಭಿನಂದನೀಯ. ಇದರಿಂದ ತುಂಬಾ ಖುಷಿಯಾಗಿದೆ. ಮತ ಹಾಕುವುದು ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಪ್ರತಿ ಮತ ಮುಖ್ಯ ಎಂಬ ಬಗ್ಗೆ ಜಾಗೃತಿಯನ್ನ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುತ್ತಿರುವುದು ಅಭಿನಂದನೀಯ. ನಮ್ಮ ಮತ ನಮ್ಮ ಹಕ್ಕು, ಹಾಗಾಗಿ ಎಲ್ಲರೂ ಮತ ಚಲಾಯಿಸಬೇಕು ಎಂದು ಮನವಿ ಮಾಡಿದ್ರ. ಓಟ್ ಹಾಕಿದೀವಿ, ಓಟ್ ಹಾಕಿ ಇಲ್ಲಿ ಬರಬೇಕಾದ್ರೆ ಆನ್ ದ ವೇ ಕಲ್ಯಾಣಿ ಹೋಟೆಲ್ ನೋಡಿದ್ವಿ. ಸೊ ರೆಸ್ಟೋರೆಂಟ್ ನೋಡಿದ್ಮೇಲೆ ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು ರೆಸ್ಟೋರೆಂಟ್ ಇಷ್ಟು ಚೆನ್ನಾಗಿ ಚಿಕ್ಕಬಳ್ಳಾಪುರಲ್ಲಿ ಇದೆಯಲ್ಲ ಅಂತ. ಊಟ ಮಾಡೋಣ ಅಂತ ಬಂದರೆ ಸೊ ಅಲ್ಲಿ ಹೇಳಿದ್ರು ಓಟ್ ಹಾಕಿರೋರಿಗೆ ಮೀಲ್ಸ್ ಫ್ರೀ ಅಂತ. ಅದು ಇನ್ನೂ ಖುಷಿ ಆಯಿತು ನಮಗೆ. ಸೊ ಹೆಂಗೆ ಎನ್ಕರೇಜ್ ಮಾಡ್ತಿದ್ದಾರೆ, ಓಟ್ ಹಾಕಿರೋರಿಗೆ ತುಂಬಾ ಎನ್ಕರೇಜ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ನಾನು ಇದು ನಾಲ್ಕನೇ ಸತಿ 4 ಟೈಮ್ಸ್ ನಾನು BJPಗೆ ಓಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಈ ಥರ ಎನ್ಕರೇಜ್ ಮಾಡ್ತಿದ್ದಾರೆ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಇಲ್ಲಿ ಬಂದಿರೋ ಎಲ್ಲರಿಗೂ ಓಟ್ ಹಾಕಿರೋರಿಗೆಲ್ಲ ಫ್ರೀ ಮೀಲ್ಸ್ ಮತ್ತು ಫ್ರೀ ಡೆಸರ್ಟ್ಸ್ ಕೊಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತಿದ್ದಾರೆ, ಒಂದೊಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಅದು ತುಂಬಾ ಖುಷಿ ಆಗ್ತಿದೆ. ಇದೇ ಫಸ್ಟ್ ಟೈಮ್ 4 ಸತಿ ಓಟ್ ಹಾಕಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ಈ ಥರ ಪ್ರೋತ್ಸಾಹಿಸ್ತಿದ್ದಾರೆ. ಓಟ್ ಹಾಕಿರೋರಿಗೆಲ್ಲ ಈ ಥರ ಫ್ರೀ ಮೀಲ್ಸ್ ಕೊಟ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಸೊ ನಮ್ಮ ಮತ ನಮ್ಮ ಹಕ್ಕು. ಇನ್ನು ಉಡುಪಿ ಗಾರ್ಡೇನಿಯಾ ಕಲ್ಯಾಣಿ ಹೋಟೆಲ್ ವ್ಯವಸ್ಥಾಪಕ ಅವಿನಾಶ್ ಮಾತನಾಡಿ, ಇಂದು ದೇಶದ ಅಮೂಲ್ಯ ದಿನ, ಈ ದೇಶದ ಪ್ರಧಾನಿಯನ್ನ ಆರಿಸುವ ಸುದಿನ. ದೇಶದ ಅಭಿವೃದ್ಧಿಗೆ ಉತ್ತಮ ಅಭ್ಯರ್ಥಿ ಆಯ್ಕೆಯಾಗಬೇಕು, ಆ ಮೂಲಕ ಉತ್ತಮ ಪ್ರಧಾನಿಯ ಆಯ್ಕೆಯಾಗಬೇಕು. ಮತದಾನ ಮುಖ್ಯ ಎಂಬುದರ ಅರಿವು ಮೂಡಿಸಲು ಈ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮತ ಹಾಕಿದವರಿಗೆ ಉಚಿತ ಊಟ ನೀಡಲಾಗುತ್ತಿದೆ ಎಂದ್ರ. ಒಟ್ಟಿನಲ್ಲಿ ಮತದಾನ ಮಾಡಲು ಸರ್ಕಾರ ರಜೆ ನೀಡಿದ್ರೆ ಅದೇ ನೆಪವಾಗಿಸಿಕೊಂಡು ಮತದಾನ ಮಾಡದೆ ಪ್ರವಾಸ ಹೋಗುವ ಜವಾಬ್ದಾರಿ ಇಲ್ಲದವರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉಡುಪಿ ಗಾರ್ಡೇನಿಯಾ ಹೋಟೆಲ್ ಮಾಡಿರುವ ಘೋಷಣೆ ಪ್ರವಾಸಿಗರಲ್ಲಿ ಹೆಚ್ಚಿನ ಖುಷಿ ತಂದಿತ್ತು. ಮತ ಹಾಕಿದ ಸ್ಥಳೀಯರು ಹೋಟೆಲ್ಗೆ ತೆರಳಿ ಊಟ ಮಾಡುವ ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಯಾಕಂದರೆ ಇವತ್ತು ನಮ್ಮ ದೇಶದ ಒಂದು ಅಮೂಲ್ಯವಾದ ದಿನ. ಯಾಕಂದರೆ ದೇಶದ ಒಂದು ಪ್ರಧಾನಿಯನ್ನು ಆಯ್ಕೆ ಮಾಡುವ ದಿನ ಆಗಿದೆ. ಯಾಕಂದರೆ ಉತ್ತಮ ಪ್ರಧಾನ ದೇಶಕ್ಕೆ ದೇಶದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಹಾಗಾಗಿ ಒಂದು ದೇಶಕ್ಕೆ ನಮ್ಮ ಒಂದು ಓಟಿನ ದಿನ ಆದ ಕಾರಣದಿಂದ ಮತದಾನ ಮಾಡಿ ಬಂದವರಿಗೆ ನಮ್ಮಲ್ಲಿ ಆದಷ್ಟು ಹಸುವನ್ನು ನೀಗಿಸಿ ಅವರಿಗೆ ಆದಷ್ಟು ಒಂದು ಸವಲತ್ತುಗಳನ್ನು, ಜ್ಯೂಸ್ ಆಗಲಿ, ಕಾಫಿ ಟೀ ಆಗಲಿ, ಊಟದ ವ್ಯವಸ್ಥೆ ಆಗಲಿ ನಾವು ಇವತ್ತು ಮಾಡಿರ್ತೀವಿ. ಯಾಕಂದರೆ ಮತದಾನ ಎಷ್ಟು ಮುಖ್ಯನೋ ಹಾಗೆ ಅನ್ನದಾನವೂ ಅಷ್ಟೇ ಮುಖ್ಯ ಅಂತ ನಮ್ಮ ದೇಶದಲ್ಲಿದೆ. ಯಾಕಂದರೆ ಒಂದು ಓಟಿಂದ ದೇಶನೇ ನಾವು ಯಾವ ದೇಶವನ್ನು ಬೇಕಾದರೂ ನಮ್ಮ ಕಂಟ್ರೋಲಲ್ಲಿ ನಾವು ಇದು ಮಾಡ್ಬೋದು. ಹಾಗಾಗಿ ನಾವು ಬಂದಂಥ ಗ್ರಾಹಕರಿಗೆ ಊಟದ ವ್ಯವಸ್ಥೆಯನ್ನು ಇವತ್ತು ಮಾಡಿರ್ತೀವಿ. ಓಟ್ ಮಾಡಿ ಯಾರು ಬಂದಿರ್ತಾರೋ ಅವರಿಗೆ ಒಂದು ಉಚಿತವಾದ ಊಟದ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡಿರ್ತೀವಿ, ವಿಶ್ವನಾಥ್ ಪಿಳ್ಳೆ ಕಿಚನ್ ಮತ್ತು ಉಡುಪಿ ಗಾರ್ಡನ್ ವತಿಯಿಂದ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಎರಡು ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರು ಆಗಿದ್ದ ವೀರಪ್ಪ ಮೊಯ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BN ಬಚ್ಚೇಗೌಡ ವಿರುದ್ಧ ಹೀನಾಯವಾಗಿ ಸೋಲು ಕಂಡಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದ ಅವರು ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಟ್ಟು ಯುವ ಮುಖಂಡ ರಕ್ಷಾ ರಾಮಯ್ಯನ್ಗೆ ಟಿಕೆಟ್ ನೀಡಿತ್ತು. ಆದರೆ ಟಿಕೆಟ್ ಘೋಷಣೆ ನಂತರ ಕಾಣೆಯಾಗಿದ್ದ ವೀರಪ್ಪ ಮೊಯ್ಲಿ ಇಂದು ದಿಢೀರ್ ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷವಾಗಿ ತಮ್ಮ ಮಗನ ಜೊತೆ ಬಂದು ಮತ ಚಲಾಯಿಸಿ ರಕ್ಷಾ ರಾಮಯ್ಯ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದೇ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಆಡಳಿತ ಬಗ್ಗೆ ಒಂದು ರೀತಿಯ ಜ್ವಾಲಾಮುಖಿಯ ಒಳ ಹರಿವು ಹರಿತಾ ಇದೆ. ಯಾಕಂದರೆ ಅವರ ಮೇಲೆ ಅತೃಪ್ತಿ, ಅಸಂತುಷ್ಟಿ ಮತ್ತು ಅವರು ಹೇಳ್ತಕ್ಕಂಥ ಸುಳ್ಳುಗಳು ಮತ್ತು ಸುಳ್ಳುಗಳಿಂದಲೇ ಒಂದು ಮಹಾಸೌಧ ಕಟ್ಟಿದ್ದಾರೆ 10 ವರ್ಷ. ಅದೆಲ್ಲ ಈ ಚುನಾವಣೆಯಲ್ಲಿ ಆ ಸುಳ್ಳುಗಳ ಮಹಾಸೌಧ ಕುಸಿದು ಬೀಳ್ತದೆ. ಅದು BJP ನಿಜವಾಗಿ 5 ವರ್ಷದ ಹಿಂದೆಯೇ ಪ್ರಾರಂಭ ಮಾಡಬೇಕಿತ್ತು. ಆದರೆ ಅವರ ತಡೆ ಹಿಡಿದ್ರು. ಅದನ್ನು ಅವರು ನೀರು ಬರುವಂಥದ್ದನ್ನು ತಡೆ ಹಿಡಿಯೋದು, ಜನರಿಗೆ ಹಿಂಸೆ ಕೊಡೋದು, ನಾವು ಕೆಲಸ ಮಾಡೋದು. ಮತ್ತು ಎತ್ತಿನ ಒಳ್ಳೆ ಯೋಜನೆ ಕೂಡ ಅವರು ತಡೆ ಮಾಡಿದರು, ಹಣನೇ ಕೊಡಲಿಲ್ಲ. BJP ಆಡಳಿತ ಇರುವಾಗ ನಾವು ನಮ್ಮ ಸಿದ್ದರಾಮಯ್ಯನವರು ಹಣ ಕೊಟ್ಟರು, ಫೌಂಡೇಶನ್ ಸ್ಟೋನ್ ಕೊಟ್ಟರು, ಮಾಡಿದರು. ಮತ್ತು ಈಗ ಅದು ಪ್ರಗತಿಯಲ್ಲಿದೆ. 1.5 ವರ್ಷದಲ್ಲಿ ಹೊಲಕ್ಕೆ ಬರ್ತದೆ, ಎಲ್ಲ ರೈತರ ಹೊಲಕ್ಕೆ.
ಇಲ್ಲ ನಾನು ರಕ್ಷಾರಾಮಯ್ಯನು ಗೆಲ್ಲಬೇಕು. ನಾವು ಕಾಂಗ್ರೆಸ್, ಹುಟ್ಟ ಕಾಂಗ್ರೆಸ್ಸು, ಸಾಯುವವರೆಗೂ ಕಾಂಗ್ರೆಸ್. ಆದ್ದರಿಂದ ಅವರನ್ನು ಗೆಲ್ಲಿಸಲಿಕ್ಕೆ ನಾನು ಕ್ಯಾಂಪೇನ್ ಮಾಡಿದ್ದೇನೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಹಳ್ಳಿಗೆ ಭೇಟಿ ಕೊಟ್ಟ ವೀರಪ್ಪ ಮೊಯ್ಲಿ ತಮ್ಮ ಶಿಷ್ಯ ಯಲುವಹಳ್ಳಿ ರಮೇಶ್ ಅವರನ್ನ ಭೇಟಿ ಮಾಡಿ ಲೋಕಸಭಾ ಚುನಾವಣೆ ಕುರಿತು ಮಾಹಿತಿ ಪಡೆದ್ರ. ಈ ಬಾರಿ ಸರ್ಕಾರ ಕೊಟ್ಟ ಗ್ಯಾರಂಟಿ ವರ್ಕೌಟ್ ಆಗಿವೆ, ಹಾಗಾಗಿ ಈ ಬಾರಿ ರಕ್ಷಾರಾಮಯ್ಯ ಗೆಲುವು ನಿಶ್ಚಿತ ಎಂದ್ರ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಬೂತಲ್ಲಿ ಎಲ್ಲ ಕಡೆ ಕೂಡ ಶಾಂತ ರೀತಿಯಾಗಿ ನಡೀತಾ ಇದೆ. ಏನು ಗಲಾಟೆ ಗೊಂದಲಗಳಿಲ್ಲ. ಇಲ್ಲಿ ಭಾಳಷ್ಟು ಜನ ನಮ್ಮ ಗ್ಯಾರಂಟಿಗಳಿಗೆ ಮತ್ತು ಮಹಿಳೆಯರು ವಿಶೇಷವಾಗಿ ವಾಲಂಟಿಯರಾಗಿ ಅವ್ರು ಹೇಳ್ಕೊಂಡು ನಮಗೆ ಕಾಂಗ್ರೆಸ್ ಒಳ್ಳೊಳ್ಳೆ ಕೊಡುಗೆಗಳು ಕೊಟ್ಟಿದೆ, ನಾವೆಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ವಾಲಂಟಿಯರಾಗಿ ಅವ್ರು ಬಂದು ಮತನ ಕೊಡ್ತಾ ಇದ್ದಾರೆ. ಇಲ್ಲೇನು ಅನುಮಾನ ಇಲ್ಲ. ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಇವತ್ತೇ ನಿಮ್ಮ ಟಿ ವಿ ಮುಖಾಂತರ ನಾನು ಘೋಷಣೆ ಮಾಡ್ತೇನೆ, ಇದು ಖಂಡಿತ 100% ಭವಿಷ್ಯ ಹೇಳಿದಂಗೆ ಹೇಳ್ತೀನಿ, ಶಾಸ್ತ್ರ ಹೇಳಿದಂಗೆ ಹೇಳ್ತೀನಿ, ಕಾಂಗ್ರೆಸ್ಗೆ ಜಯ ಇದೆ. ರಕ್ಷಾರಾಮಯ್ಯ ಗೆಲ್ತಾನೆ. 3ನೇ ನಂಬರ್ ಸೀರಿಯಲ್ಲು ಹಸ್ತದ ಗುರುತು ರಕ್ಷಾರಾಮಯ್ಯಗೆ ಗೆಲುವಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 088156273003 9448963255 9845497729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಬಾಲಾಜಿ P. ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಲೋಕಸಭಾ ಚುನಾವಣೆ ಮತದಾನ ಹಿನ್ನೆಲೆ ಇಂದು ಹಸಿಮಣಿ ಏರಿದ ನವದಂಪತಿಗಳು ಮದುವೆ ಮುಗಿಸಿ ಹಕ್ಕು ಚಲಾವಣೆಗೆ ಮತಗಟ್ಟೆಗೆ ಆಗಮಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಸಿಮಣಿ ಏರಿ ಮತದಾನಕ್ಕೆ ಆಗಮಿಸಿದ ವಧುವರರು ವಿಜಯಪುರ ಪಟ್ಟಣದ ಜೂನಿಯರ್ ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರ. ವಿಜಯಪುರ ಸರ್ಕಾರಿ ಶಾಲೆಯಲ್ಲಿ ಮತದಾನ ಮಾಡಿದ ನವದಂಪತಿ ಜೊತೆ ಪೋಷಕರು ಹಕ್ಕು ಚಲಾವಣೆ ಮಾಡಿದ್ರ. ತೇಜಸ್ ಮತ್ತು ರಮ್ಯಾ ಹಕ್ಕು ಚಲಾಯಿಸಿದ ನವ ದಂಪತಿಗಳಾಗಿದ್ದಾರೆ. ತಿಪಟೂರು ಹಾಲಿ ಕಾಂಗ್ರೆಸ್ ಶಾಸಕ ಕೆ ಷಡಕ್ಷರಿ ಜೊತೆ ಮಾಜಿ ಶಿಕ್ಷಣ ಸಚಿವ ಬಿಜೆಪಿಯ ನಾಗೇಶ್ ಜೊತೆ ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಹಾಲಿ ಹಾಗೂ ಮಾಜಿ ಸಚಿವರ ಮತದಾನ ಕೇಂದ್ರ ಒಂದೇ ಆಗಿದ್ದು ಮತ್ತೊಂದು ವಿಶೇಷವಾಗಿದೆ. ತಿಪಟೂರು ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಯಲ್ಲಿ ಜೊತೆಯಾಗಿ ಮತ ಚಲಾಯಿಸಿದ್ರ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಿವೃತ್ತ ಎಸಿಪಿ ಲೋಕೇಶ್ವರ್ ಮತದಾನ ಮಾಡಿದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಶಾಂತಿಯುತ ಮತದಾನ, ಘಟಾನುಘಟಿ ನಾಯಕರು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾವಣೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ನಾಯಕರು. ಚಿಕ್ಕಬಳ್ಳಾಪುರದಲ್ಲಿ ಶಾಂತಿಯುತ ಮತದಾನ, ದಾಖಲೆ ಮತದಾನ ಮಾಡಿದ ಲೋಕಸಭಾ ಕ್ಷೇತ್ರದ ಜನತೆ, ಸಾಲಿನಲ್ಲಿ ನಿಂತು ಮತದಾನ ಮಾಡಿದ ಜನ. ಹಾಲಿ ಮತ್ತು ಮಾಜಿ ಶಾಸಕರಿಂದ ಒಂದೇ ಬೂತಿನಲ್ಲಿ ಮತದಾನ, ಕುಟುಂಬ ಸಮೇತ ಬಂದು ಮತದಾನ ಮಾಡಿದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರದ ಮತಗಟ್ಟೆಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭೇಟಿ, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಲೆ ಇದೆ ಎಂದ ರಕ್ಷಾ, ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲುವ ವಿಶ್ವಾಸ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.